ಗೋಬಿ ಮಂಚೂರಿ, ಮ್ಯಾಗಿ, ನೂಡಲ್ಸ್, ಎಗ್ ರೈಸ್, ವೆಜಿಟೇಬಲ್ ಫ್ರೈಡ್ ರೈಸ್ ಎಲ್ಲ ಚೈನೀಸ್ ಐಟಮ್ ಎಲ್ಲ ಮನೆ ಊಟ, ಹೋಟೆಲ್ ಊಟ. ಎಲ್ಲರಿಗೂ ನಮಸ್ತೆ. ನನ್ನ ಮತ್ತೊಂದು ಯೂಟ್ಯೂಬ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಈ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನಲ್ಲಿ ಆಲ್ ಅಂತ ಹೊಡೀರಿ ಸ್ನೇಹಿತರೆ. ನನ್ನ ಒಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸ್ನೇಹಿತರೆ. ಇವತ್ತಿನ ಒಂದು ಟಾಪಿಕ್ ಬಂದು ಮನೆ ಊಟ, ಹೋಟೆಲ್ ಊಟ. ಸ್ನೇಹಿತರೆ, ಎಲ್ಲರಿಗೂ ಮನೆ ಊಟ ಯಾವ ರೀತಿ ರುಚಿ ಇರುತ್ತೆ, ಹೋಟೆಲ್ ಊಟ ಯಾವ ರೀತಿ ರುಚಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು ಸ್ನೇಹಿತರೆ. ನಾವೆಲ್ಲ ಅಂದರೆ 80s 90sನಲ್ಲಿ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿ, ನಿಮ್ಮ ತಂದೆ ತಾಯಿ ಹೋಟೆಲ್ಗೆ ಕರ್ಕೊಂಡು ಹೋದಾಗ ಏನು ಕೊಡಿಸ್ತಾ ಇದ್ರು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಏನು ಕೊಡಿಸ್ತಾ ಇದ್ರು ಅಂತ ನಾನು ಹೇಳ್ತೀನಿ, ಏನು ತಿಂದರೆ ನಮ್ಗೆ ಇಷ್ಟ ಆಗ್ತಿತ್ತು ಅಂತಲೂ ನಾನು ಹೇಳ್ತೀನಿ ಸ್ನೇಹಿತರೆ. ಒಂದು ನಿಮಿಷ ವಿಡಿಯೋ ಮೊಬೈಲ್ ಬಂದ್ಬಿಡ್ತು ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ ಏನಿಲ್ಲ, ಇವತ್ತು ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಏನು ಒಂದು ಹೋಟೆಲ್ಗೆ ಹೋದಾಗ ಮಸಾಲೆ ದೋಸೆ, ಇಡ್ಲಿ ವಡೆ, ಡಿಪ್ಪು ಅದನ್ನು ತಿಂದರೆ ತುಂಬ ಇಷ್ಟ ಆಗ್ತಿತ್ತು ಎಲ್ಲರಿಗೂ ಗೊತ್ತು ಸ್ನೇಹಿತರೆ. ಈಗ ಹೋಟೆಲ್ಗೆ ಹೋದರೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಏನು ಕೇಳ್ತಾರೆ ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಏನು ಕೇಳ್ತಾರೆ ಅಂತ ನಾನು ಹೇಳ್ತೀನಿ. ಗೋಬಿ ಮಂಚೂರಿ, ಮ್ಯಾಗಿ, ನೂಡಲ್ಸ್, ಎಗ್ ರೈಸ್, ವೆಜಿಟೇಬಲ್ ಫ್ರೈಡ್ ರೈಸ್ ಎಲ್ಲ ಚೈನೀಸ್ ಐಟಮ್ ಎಲ್ಲ ಮಕ್ಕಳಿಗೂ ಗೊತ್ತಿದೆ. ಏಕೆಂದರೆ ಅದರ ಒಂದು ಏನು ಜಾಹೀರಾತು ಆ ಮಟ್ಟಕ್ಕೆ ಇರುತ್ತೆ. ಮಕ್ಕಳು ಅದನ್ನು ಮಾಹಿತಿ ವಿನಿಮಯ ಮಾಡ್ಕೊಂಡಿರ್ತಾರೆ. ತಿನ್ನಲಿಕ್ಕೆ ಸ್ನೇಹಿತರೆ ಅದ್ಭುತವಾದ ರುಚಿ. ನಾನು ತಿಂದಿದ್ದೀನಿ, ನೀವು ತಿಂದಿರ್ತೀರ. ಆದರೆ ಸ್ನೇಹಿತರೆ ಅದೊಂಥರ ವ್ಯಸನ ಆಗ್ತದೆ ಆ ಒಂದು ಏನು ತಿಂಡಿಗಳು. ನೀವು ಆಲೋಚನೆ ಮಾಡಿ ಸ್ನೇಹಿತರೆ, 1, 2, 3 ದಿವಸ ನೀವು ಸತತವಾಗಿ ಹೋಟ್ಲಲ್ಲಿ ತಿಂದರೆ ಸ್ನೇಹಿತರೆ, ನಿಮ್ಮ ಮನೆಯೊಳಗೆ ತುಂಬ ಚೆನ್ನಾಗಿ ಮಾಡಿರೋಂಥ, ನಿಮ್ಮ ತಾಯಿನೋ ನಿಮ್ಮ ಹೆಂಡತಿನೋ ಮಾಡಿರೋಂಥ ತುಂಬ ಚೆನ್ನಾಗಿ ಮಾಡಿರೋಂತಹ ಒಂದು ತಿಂಡಿ ಊಟನೂ ರುಚಿಸೋದಿಲ್ಲ ಸ್ನೇಹಿತರೆ. ಅಷ್ಟು ಅಂದರೆ ರುಚಿಸೋದೇ ಇಲ್ಲ. ಆ ರುಚಿನೇ ಅವರೇ ಹೋಟ್ಲಲ್ಲಿ ತಿಂದು ನಾಲ್ಗೆ ಆ ರುಚಿ ಕೇಳ್ತಾ ಇರುತ್ತೆ. ಇದಕ್ಕೇನು ಕಾರಣ ಅಂತ ನಿಮಗೆ ಗೊತ್ತು. ಏನದು ಟೇಸ್ಟಿಂಗ್ ಪೌಡ್ರ್ ಅಂತಾರಲ್ಲ, ಅದನ್ನು ನಿಗದಿತ ಪ್ರಮಾಣದಲ್ಲಿ ಹಾಕುವಂತಹ ಹೋಟೆಲ್ಗೆ ನೀವು ಹೋಗಿದರೆ ಸರಿ. ಇಲ್ಲ ಅಂದರೆ ನಿಗದಿತ ಪ್ರಮಾಣದಲ್ಲಿ ಅವ್ರು ಹಾಕಿರಲಿಲ್ಲ ಅಂದರೆ ಸ್ನೇಹಿತರೆ ಏನಾಗ್ತದೆ, ನಿಮಗೆ ಅದು ವ್ಯಸನ ಆಗ್ತದೆ. ಬೇರೆ ಯಾವುದೇ ಒಂದು ತಿಂಡಿಗಳು ರುಚಿಸೋದಿಲ್ಲ. ಆ ರೀತಿ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಹೋಟೆಲ್ ಊಟ ಮಾಡಿದ್ರೆ ಏನು ಮಾಡ್ಬೋದು ಅಂದರೆ, ನನ್ನ ಪ್ರಕಾರ ಹೋಟೆಲ್ಗೆ ಹೋದಾಗ ಸಾದಾ ಸೀದಾ, ಅಂದರೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋದರೆ ನಾವು ಏನು ಕೇಳ್ತಾರೆ ಅಂತ ಗೊತ್ತು ನಿಮಗೆ. ಆದಷ್ಟು ಮಕ್ಕಳನ್ನ ಹೋಟ್ಲಿಂದ ದೂರ ಇಟ್ಟು ಏನು ಬೇಕೋ ಅದನ್ನು ಮನೆಯಲ್ಲೇ ಮಾಡ್ಕೊಡೋಂಥ ಕೆಲಸ ಮಾಡ್ಬೋದು. ಇನ್ನೊಂದು ವಿಚಾರ, ನಾವು ಹೋಟೆಲ್ಗೆ ಹೋದರೆ ಸ್ನೇಹಿತರೆ ಕರ್ಡ್ ರೈಸ್ ತಿನ್ಬೋದು. ಒಂಚೂರು ಕೆಮಿಕಲ್ ಫ್ರೀ, ಅದು ಒಂಚೂರಲ್ಲ, 0 ಕೆಮಿಕಲ್, ಅದು ಏನು ಅದರಲ್ಲಿ ಕೆಮಿಕಲ್ ಇರೋಲ್ಲ. ಆಮೇಲೆ ತಿಳಿ ಸಾರು, ಅನ್ನ ಸಿಕ್ಕಿದ್ರೆ ಸ್ನೇಹಿತರೆ ಸೂಪರ್. ಇಷ್ಟರಲ್ಲಿ ಮೇಂಟೈನ್ ಮಾಡಬೇಕು. ಇಲ್ಲ ನಾವು ಮೆನು ಕೊಡ್ತಾರೆ, ಮೆನು ಒಳಗೆ ನೋಡ್ಬೇಕು ನೀವು. ಒಬ್ಬೊಬ್ಬ ಮಹಾರಾಜರು ತಿಂತಾ ಇದ್ದಿದ್ದ ಒಂದು ಐಟಮ್ನೆಲ್ಲ ನಾನು ಅದ್ರಲ್ಲಿ ಇಟ್ಬಿಟ್ಟಿರ್ತಾರೆ. ಏನು ಬೇಕೋ ಎಲ್ಲ ತಿರ್ಗಾ ಒಂದು ಮೊಬೈಲ್ ಬಂತು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನೀಡಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸ್ನೇಹಿತರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.